ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ನಾಳೆ ಬೆಳಿಗ್ಗೆ 4:15 ನಿಮ್ಮ ನೆಚ್ಚಿನ ಸೋನಿ 10 ನಲ್ಲಿ ಸಮ್ಮರ್ ಸ್ಲಾಮ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಡಬ್ಲ್ಯೂ 4 ಮೇಜರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಈ ಸಮ್ಮರ್ ಸ್ಲಾಮ್ ಕೂಡ ಒಂದು. ಅದೇ ರೀತಿ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ನ ತುಂಬಾ ದೊಡ್ಡದಾಗಿ ಪ್ರೆಸೆಂಟ್ ಕೂಡ ಮಾಡ್ತಾರೆ. ಅಂಡ್ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ 7 ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಸಮ್ಮರ್ ಸ್ಲಾಮ್ ಸಖತ್ತು ಬೋರಿಂಗ್ ಆಗಿ ಹೋಗ್ತಾ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಹೈಪ್ ಇಲ್ಲ ಅಂತ ಅನ್ಕೋತಾ ಇದ್ವಿ. ಬಟ್ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಹೈಪ್ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಮ್ಮರ್ ಸ್ಲಾಮ್ ನ ಪ್ರಿಡಿಕ್ಷನ್ ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ಆ 7 ಮ್ಯಾಚಸ್ ಗಳಲ್ಲಿ ಏನೇನಾಗುತ್ತೆ, ಯಾರ್ಯಾರು ಗೆಲ್ತಾರೆ, ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಅನ್ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಸ್ಯಾಮಿ ಝೈನ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇವರ ಮ್ಯಾಚ್ ಮೊದಲೇ ನಮಗೆ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದರಿಂದ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಪ್ರಾಬಬ್ಲಿ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗ್ಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಈ ಒಂದು ಮ್ಯಾಚ್ ಅಲ್ಲಿ ಡ್ರ್ಯಾಗನ್ ಅವರು ಕೂಡ ಆಡ್ ಆಗ್ಬಹುದು ಅಂತ ಅನ್ಕೋತಿದ್ದೆ. ಬಟ್ ಡಬ್ಲ್ಯೂ ಅವರು ಸಿಂಗಲ್ಸ್ ಮ್ಯಾಚ್ ನೇ ಸಮ್ಮರ್ ಸ್ಲಾಮ್ಗೂ ಕೂಡ ಬುಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನ ಇದರ ರಿಸಲ್ಟ್ ಕಡೆ ಬರೋದಾದ್ರೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಯಾರು ಗೆಲ್ತಾರೆ ಅಂತ. ಅಫ್ಕೋರ್ಸ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದೇ ಗೆಲ್ತಾರೆ. ಯಾಕಂದ್ರೆ ಡಬ್ಲ್ಯೂ ಅವರು ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಸಖತ್ತು ಮಾನ್ಸ್ಟರಸ್ ವೇ ಅಲ್ಲಿ ಬುಕ್ ಮಾಡ್ಕೊಂಡು ಬರ್ತಾ ಇದೆ. ಅಂಡ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಅವರು ಸೋತಿದ್ದು ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ನಾನು ಆಗ್ಲೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರೇ ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡಿದ್ದೆ. ಅಂಡ್ ಆಗ ಅವರು ಸೋತಿದ್ದು ನನಗಂತೂ ತುಂಬಾನೇ ಬೇಜಾರಾಯ್ತು. ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ತುಂಬಾನೇ ವೀಕ್ ಆಗಿ ತೋರಿಸ್ಬಿಟ್ರು. ಅಂಡ್ ನಾನು ಆಗ ಅನ್ಕೋತಾ ಇದ್ದೆ ಮಂಡೇ ನೈಟ್ ರೋಲ್ ಎಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗಿ ತೋರಿಸಿ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಇಷ್ಟೊಂದು ವೀಕ್ ಆಗಿ ತೋರಿಸ್ಬಿಟ್ರಲ್ಲ, ಒಂದು ಕೂಡ ಸ್ಪಿಯರ್ ನಮಗೆ ನೋಡೋದಿಕ್ಕೆ ಸಿಗ್ಲಿಲ್ಲವಲ್ಲ ಅಂತ ತುಂಬಾನೇ ಬೇಜಾರಲ್ಲಿದ್ದೆ. ಬಟ್ ಫೈನಲಿ ಮತ್ತೊಮ್ಮೆ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಸೊ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಸಿಕ್ಬೇಕಾದಂತಹ ಚಾಂಪಿಯನ್ಶಿಪ್ ಪ್ರಾಬಬ್ಲಿ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಗೆಲ್ತಾರೆ. ಅಂಡ್ ಗೆಲ್ಲಲೇಬೇಕು. ಈ ಬಾರಿನೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರೇನಾದ್ರೂ ಸೋತೋದ್ರೆ ನಿಜವಾಗ್ಲೂ ಅವರ ಕ್ಯಾರೆಕ್ಟರ್ ಮೇಲೆ ಈ ಒಂದು ವಿಚಾರ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಅದರಿಂದ ನಾನು ಈ ಒಂದು ಮ್ಯಾಚ್ ಅಲ್ಲಿ ಫೈನಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಸೋಲಿಸಿ ತಮ್ಮ ಮೊದಲ ಮೇನ್ ರಾಸ್ಟರ್ ಚಾಂಪಿಯನ್ಶಿಪ್ ನ ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಎಲೆನೈಟ್ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ನ ಸ್ಟೋರಿನೂ ಕೂಡ ಡಬ್ಲ್ಯೂ ಅವರು ಅದ್ಭುತವಾಗಿ ಬುಕ್ ಮಾಡಿದ್ದಾರೆ. ನಮ್ಮ ಎಲೆನೈಟ್ ಅವರು ಲೋಗನ್ ಪಾಲ್ ಅವರ ಬಳಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಕೇಳ್ಕೊಂಡೇ ಬರ್ತಾ ಇದ್ದಾರೆ. ಬಟ್ ನಮ್ಮ ಲೋಗನ್ ಪಾಲ್ ಅವರು ಮ್ಯಾಚ್ ನ ಕೊಡ್ತಾ ಇರಲಿಲ್ಲ. ಬಟ್ ಫೈನಲಿ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ಎಲೆನೈಟ್ ಅವರ ವಿರುದ್ಧ ಡಿಫೆಂಡ್ ಮಾಡ್ತಾ ಇದ್ದಾರೆ. ಎಲ್ಲದೂ ಕೂಡ ಸರಿ ಇದ್ದಿದ್ರೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಲೋಗನ್ ಪಾಲ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಿರೋದ್ರಿಂದ ಲೋಗನ್ ಪಾಲ್ ಅವರಿಗೆ ಒಬ್ಬ ದೊಡ್ಡ ಅಪೋನೆಂಟ್ ನೇ ಡಬ್ಲ್ಯೂ ಅವರು ಇಡ್ತಾ ಇದ್ರು. ಬಟ್ ಎಲ್ಲೋ ಒಂದ್ ರೀತಿ ಪ್ಲಾನ್ಸ್ ಗಳು ಚೇಂಜ್ ಆಗಿದೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಲೋಗನ್ ಪಾಲ್ ಅವರ ಹೋಮ್ ಗ್ರೌಂಡ್ ಅಲ್ಲೇ ಸಮ್ಮರ್ ಸ್ಲಾಮ್ ಆಗಿದ್ರು ಕೂಡ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ನಮ್ಮ ಲೋಗನ್ ಪಾಲ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ಕೂಡ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ನಮ್ಮ ಲೋಗನ್ ಪಾಲ್ ಅವ್ರಿಗೋಸ್ಕರ ಡಬ್ಲ್ಯೂ ಅವರು ಬುಕ್ ಮಾಡಿಲ್ಲ. ಇವನ್ ಲೋಗನ್ ಪಾಲ್ ಅವರ ನೇಮ್ ನು ಕೂಡ ಡಬ್ಲ್ಯೂ ಅವರು ಜಾಸ್ತಿ ಮೆನ್ಷನ್ ಮಾಡ್ತಾ ಇಲ್ಲ, ಹೋಮ್ ಗ್ರೌಂಡ್ ಅಂತ. ಅದಕ್ಕೋಸ್ಕರ ನನಗೆ ಗೊತ್ತಾಯ್ತು ಓಕೆ ಪ್ಲಾನ್ಸ್ ಗಳಲ್ಲಿ ಚೇಂಜ್ ಆಗಿದೆ ಅಂತ. ಆದ್ರೂ ಕೂಡ ಗೈಸ್ ನಾನು ಕಾಯ್ತಾ ಇದ್ದೀನಿ ಲೋಗನ್ ಪಾಲ್ ಅವರಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಅಂಡ್ ಪ್ರಾಬಬ್ಲಿ ಲೋಗನ್ ಪಾಲ್ ಅವರ ಬ್ರದರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿ ಲೋಗನ್ ಪಾಲ್ ಅವರಿಗೆ ಹೆಲ್ಪ್ ಕೂಡ ಮಾಡಬಹುದು. ಆ ಕಡೆಯಿಂದ ನಮ್ಮ ಲೋಗನ್ ಪಾಲ್ ಅವರು ತನ್ನ ಹೋಮ್ ಗ್ರೌಂಡ್ ಗೆ ಎಷ್ಟು ಜನನ್ನ ಕರ್ಕೊಂಡು ಬಂದ್ರು ಕೂಡ ಈ ಕಡೆ ನಮ್ಮ ಎಲೆನೈಟ್ ಅವರು ಫೈನಲಿ ಲೋಗನ್ ಪಾಲ್ ಅವ್ರನ್ನ ಸೋಲಿಸಿ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಲೆನೈಟ್ ಅವರು ಕ್ರೌಡ್ ಮಧ್ಯೆ ತುಂಬಾನೇ ಹೈಪ್ ಆಗಿದ್ದಾರೆ. ಇವನ್ ನಾವು ಗಮನಿಸ್ಕೊಂಡು ಬಂದ್ರೆ ನಮ್ಮ ಎಲೆನೈಟ್ ಅವರು ಸಿಕ್ಕಂತಹ ಆಪರ್ಚುನಿಟಿ ಅಂದ್ರೆ ಬಿಗ್ ಮ್ಯಾಚ್ ಅಲ್ಲಿ ಎಲ್ಲದೂ ಕೂಡ ಸೋತಿದ್ದಾರೆ. ಆದ್ರೂ ಕೂಡ ಕ್ರೌಡ್ ಎಲೆನೈಟ್ ಅವ್ರನ್ನ ಸಪೋರ್ಟ್ ಮಾಡೋದನ್ನ ಬಿಟ್ಟಿಲ್ಲ. ಸೊ ಫೈನಲಿ ಡಬ್ಲ್ಯೂ ಅವರು ಎಲೆನೈಟ್ ಅವರಿಗೆ ಈಗ ಒಂದು ಮೂಮೆಂಟ್ ನ ಕೊಡುತ್ತೆ ಅಂತ ಅನ್ಕೋತೀನಿ. ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ಪ್ರಾಬಬ್ಲಿ ಒಂದು ಮ್ಯಾಚ್ ಅಲ್ಲಿ ಲೋಗನ್ ಪಾಲ್ ಅವರಿಗಿಂತ ಜಾಸ್ತಿ ಕ್ರೌಡ್ ಎಲೆನೈಟ್ ಅವರಿಗೆ ಸಪೋರ್ಟ್ ಮಾಡಬಹುದು. ಸೊ ಅದರಿಂದನೇ ಲೋಗನ್ ಪಾಲ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಲೋಗನ್ ಪಾಲ್ ಅವ್ರನ್ನ ಸೋಲಿಸಿ ನಮ್ಮ ಎಲೆನೈಟ್ ಅವರು ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಬೇಲಿ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಡೀ ಸಮ್ಮರ್ ಸ್ಲಾಮ್ ನ ಮ್ಯಾಚ್ ಕಾರ್ಡ್ ಅಲ್ಲಿ ಲೀಸ್ಟ್ ಹೈಪ್ ಮ್ಯಾಚ್ ಇದಾಗಿದೆ ಅಂತಾನೆ ಹೇಳ್ಬಹುದು. ನಮ್ಮ ಬೇಲಿ ಅವರು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆದ್ದಾಗಿಂದನೂ ಕೂಡ ಇಲ್ಲಿವರೆಗೂ ಅವರು ಚಾಂಪಿಯನ್ ಅಂತಾನೆ ನನಗೆ ಅನಿಸಿಲ್ಲ. ಅಫ್ಕೋರ್ಸ್ ಅವ್ರನ್ನ ಡಬ್ಲ್ಯೂ ಅವರು ಆ
ರೀತಿ ಬುಕ್ ಕೂಡ ಮಾಡಿಲ್ಲ. ಇವನ್ ಪೋಸ್ಟರ್ಸ್ ಅಲ್ಲೂ ಕೂಡ ನಮ್ಮ ಬೇಲಿ ಅವ್ರನ್ನ ಡಬ್ಲ್ಯೂ ಅವರು ಇನ್ಕ್ಲೂಡ್ ಮಾಡಿಲ್ಲ. ನಾನಂತೂ ಬೇಲಿ ಅವರ ಈ ಒಂದು ಚಾಂಪಿಯನ್ಶಿಪ್ ರನ್ನು ಸಖತ್ತಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ನಿಜವಾಗ್ಲೂ ನನ್ನ ಎಕ್ಸ್ಪೆಕ್ಟೇಷನ್ಸ್ ನ ಚೂರು ಕೂಡ ನಮ್ಮ ಬೇಲಿ ಅವರು ಹಾಗೆ ಡಬ್ಲ್ಯೂ ಅವರು ರೀಚ್ ಮಾಡಿಸಿಲ್ಲ. ಸೊ ಫೈನಲಿ ಬೇಲಿ ಅವರು ತಮ್ಮ ಚಾಂಪಿಯನ್ಶಿಪ್ ನ ನಾಯಾ ಜಾಕ್ಸ್ ಅವರ ವಿರುದ್ಧ ಡಿಫೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇಲಿ ಅವರು ಗೆಲ್ಲೋದಕ್ಕಿಂತ ಸೋತ್ರೇನೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ನೀವೇನು ಕೂಡ ಬೇಲಿ ಅವರ ಜೊತೆ ಮಾಡ್ತಾ ಇಲ್ಲ. ಸೊ ಅವ್ರನ್ನ ಸೋಲ್ಸಾದ್ರೂ ಕೂಡ ಅವರಿಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ನ ಕೊಡ್ಲಿ ಅಂತ ಕೇಳ್ಕೊತೀನಿ. ಅಂಡ್ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಗೆಲ್ಬಹುದು. ನಾಯಾ ಜಾಕ್ಸ್ ಅವರು ಯಾಕೆ ಗೆಲ್ಬೇಕು ಅಂತ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಸ್ಟಿಫನಿ ಸ್ಟಾಲ್ಟನ್ ಅವರ ಬಳಿ ಈಗ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ಇದೆ. ಸೊ ಡಬ್ಲ್ಯೂ ಅವರು ನಾಯಾ ಜಾಕ್ಸ್ ಅವ್ರನ್ನ ಗೆಲ್ಸೋದ್ರ ಮುಖಾಂತರ ಸ್ಟಿಫನಿ ಸ್ಟಾಲ್ಟನ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಕೂಡ ಒಂದು ಸ್ಟೋರಿ ಲೈನ್ ನ ಬುಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ಇದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಬೇಲಿ ಅವ್ರನ್ನ ಸೋಲಿಸಿ ಹೊಸ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಆಗ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಎಸ್, ಒಂದ್ ಕಡೆ ನಮ್ಮ ಬೇಲಿ ಹಾಗೆ ನಾಯಾ ಜಾಕ್ಸ್ ಅವರ ಮ್ಯಾಚ್ ನ ಹೈಪ್ ತೀರಾ ಕಮ್ಮಿ ಇದ್ರೆ, ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ಮ್ಯಾಚ್ ನ ಹೈಪ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ವಿಮೆನ್ಸ್ ಡಿವಿಷನ್ ಅಲ್ಲೂ ಕೂಡ ಸ್ಟೋರಿನ ಈ ರೀತಿನೂ ಕೂಡ ಬುಕ್ ಮಾಡಬಹುದು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತೋರಿಸ್ಕೊಟ್ಟಿದ್ದಾರೆ. ಅದ್ ಯಾಕೆ ಹಿಂಗಾಯ್ತು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಐ ಥಿಂಕ್ ನಮ್ಮ ರಿಯಾ ರಿಪ್ಲಿ ಅವರು ಇಂಜುರಿ ಆಗಿರೋದ್ರಿಂದ ಈ ಒಂದು ಸ್ಟೋರಿ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಯ್ತು ಅಂತಾನೆ ಹೇಳ್ಬಹುದು. ಸೊ ರಿಯಾ ರಿಪ್ಲಿ ಅವರು ತಾನು ಸೋಲ್ದೇ ಇರ್ತಕ್ಕಂತಹ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೊಳ್ಳೋದಿಕ್ಕೆ ಲಿವ್ ಮಾರ್ಗನ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ಅಂಡ್ ಫೈನಲಿ ಸಮ್ಮರ್ ಸ್ಲಾಮ್ ಅಲ್ಲಿ ಇವರ ನಡುವೆ ನಮಗೊಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ 100% ಡೊಮಿನಿಕ್ ಮಿಸ್ಟೀರಿಯೋ ಅವರ ಇನ್ವಾಲ್ವ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಎಸ್, ಮಂಡೇ ನೈಟ್ ರಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೇಳಿರಬಹುದು ಲಿವ್ ಮಾರ್ಗನ್ ಅವರಿಗೆ, ನನಗ್ ನೀನ್ ಬೇಡ, ನನ್ನಿಂದ ದೂರ ಹೋಗು ಅಂತ. ಬಟ್ ನಮ್ಮ ಲಿವ್ ಮಾರ್ಗನ್ ಅವರು ತೋರಿಸಿರ್ತಕ್ಕಂತಹ ಚಮಕ್ಕು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ತಲೆಯಲ್ಲಿ ಅದೇ ರೀತಿ ಇರುತ್ತೆ. ಸೊ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಈ ಒಂದು ಮ್ಯಾಚ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ರೋಲ್ ನ 100% ಮಾಡೇ ಮಾಡ್ತಾರೆ. ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಬಂದು ಲಿವ್ ಮಾರ್ಗನ್ ಅವರಿಗೆ ಹೆಲ್ಪ್ ಮಾಡಬಹುದು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ. ಸೊ ಇಷ್ಟು ಬೇಗ ಡಬ್ಲ್ಯೂ ಅವರು ಲಿವ್ ಮಾರ್ಗನ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ಕಿತ್ಕೊಳ್ಳೋದಿಲ್ಲ ಅಂತ ಅನ್ಕೋತೀನಿ. ಅಂಡ್ ಬಂದ್ ಕೂಡಲೇ ನಮ್ಮ ರಿಯಾ ರಿಪ್ಲಿ ಅವರು ಚಾಂಪಿಯನ್ ಆಗೋದಿಲ್ಲ ಅಂತಾನು ಕೂಡ ನಾನು ಭಾವಿಸಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಇನ್ವಾಲ್ವ್ಮೆಂಟ್ ನೋಡೋದಕ್ಕೆ ಸಿಕ್ಕಿ ಅವರ ಕಾರಣದಿಂದ ನಮ್ಮ ರಿಯಾ ರಿಪ್ಲಿ ಅವರು ಸೋಲ್ಬಹುದು ಅಂತ ಅನ್ಕೊಂಡು ಈ ಒಂದು ಮ್ಯಾಚ್ ಅಲ್ಲಿ ನಾನು ಲಿವ್ ಮಾರ್ಗನ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಮ್ಯಾಚ್ ಎಂಡಿಂಗ್ ಇಂದ ನಮಗೆ ಪ್ರಾಬಬ್ಲಿ ಹೊಸ ಸ್ಟೋರಿ ಕೂಡ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ಸ್ಟೋರಿ ಕಂಟಿನ್ಯೂ ಆಗಿ ಇದ್ರ ಮಧ್ಯೆ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ಸೊ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಇವರ ನಡುವೆ ಏನ್ ನಡೀತಾ ಬರ್ತಾ ಇದೆ ಅದು ಸಮ್ಮರ್ ಸ್ಲಾಮ್ ಆದ್ಮೇಲೂ ಕೂಡ ನಮಗೆ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗಬಹುದು. ಬಟ್ ಇಲ್ಲಿ ವ್ಯತ್ಯಾಸ ಏನಪ್ಪಾ ಅಂದ್ರೆ ಇಷ್ಟು ದಿನ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಯಾ ರಿಪ್ಲಿ ಅವರ ಜೊತೆ ಇದ್ದು ಲಿವ್ ಮಾರ್ಗನ್ ಅವರಿಗೆ ತೊಂದರೆ ಕೊಟ್ಟರು. ಬಟ್ ಇನ್ ಮುಂದೆ ನಮ್ಮ ಲಿವ್ ಮಾರ್ಗನ್ ಅವರ ಜೊತೆ ಇದ್ದು ರಿಯಾ ರಿಪ್ಲಿ ಅವರಿಗೆ ತೊಂದರೆ ಕೊಡುವಂತಹ ಸಿನಾರಿಯೋ ನಮಗೆ ನೋಡೋದಕ್ಕೆ ಸಿಗಬಹುದು. ನೋಡೋಣ ಗೈಸ್ ಡಬ್ಲ್ಯೂ ಅವರು ಯಾವ ರೀತಿ ಈ ಒಂದು ಸ್ಟೋರಿನ ಬುಕ್ ಮಾಡ್ತಾರೆ ಅಂತ. ಅದಾದ್ಮೇಲೆ ನಮಗೆ ಡೇಮಿಯನ್ ಪ್ರೀಸ್ಟ್ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಅನ್ಪ್ರೆಡಿಕ್ಟೇಬಲ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಆ ಕಡೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಂತೂ ನಾನಂತೂ ಅನ್ಕೊಂಡಿರಲಿಲ್ಲ ರಸಲ್ಮೇನಿಯಾ ಆದ್ಮೇಲೆ ಇಷ್ಟು ನಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ ಚಾಂಪಿಯನ್ ಆಗಿ ಅಂತ. ನಿಜವಾಗ್ಲೂ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಚಾಂಪಿಯನ್ ಆಗಿದ್ದಾರೆ. ಇನ್ನೊಂದು ತಿಂಗಳಾದ್ಮೇಲೆ ಸೋತೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಡಬ್ಲ್ಯೂ ಅವರು ಅವರ ಕ್ಯಾರೆಕ್ಟರ್ ನ ಯಾವ ರೀತಿ ಬರ್ದಿದ್ದಾರೆ ಅಂದ್ರೆ ನಿಜವಾಗ್ಲೂ ಡೇಮಿಯನ್ ಪ್ರೀಸ್ಟ್ ಅವರು ನನ್ನ ಫೇವರೇಟ್ ಆಗಿ ಇದ್ದಾರೆ. ಅಂಡ್ ಈ ಕಡೆ ಗಂತರ್ ವಿಚಾರಕ್ಕೆ ಬಂದ್ರೆ ಅಫ್ಕೋರ್ಸ್ ನಮ್ಮ ಗಂತರ್ ಅವರು ಯಾವ್ದಾದ್ರು ಒಂದು ಮ್ಯಾಚ್ ಅಲ್ಲಿ ಇದ್ದಾರೆ ಅಂದ್ರೆ ಅವರು ಗೆಲ್ಲೋ ಪ್ರಾಬಬಿಲಿಟಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಪ್ರೆಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ. ಆದ್ರೂ ಕೂಡ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರೇನಾದ್ರೂ ಗೆದ್ರೆ, ಗಂತರ್ ಅವ್ರನ್ನ ಡಬ್ಲ್ಯೂ ಅವರು ಗೆಲ್ಸಿದ್ರೆ ಬ್ರಾಕ್ ಲೆಸ್ನರ್ ಅವರ ಜೊತೆ ಫ್ಯೂಡ್ ಮಾಡಿಸೋದಕ್ಕೆ ಗೆಲ್ಲಿಸಬಹುದು. ನಮ್ಮ ಗಂತರ್ ಅವ್ರು ಏನಾದ್ರು ಗೆದ್ದಾದ್ಮೇಲೆ ನಮಗೆ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಸೊ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವ್ರು ಏನಾದ್ರು ಗೆದ್ರೆ 100% ಅನ್ಕೋಬಿಡಿ ಬ್ರಾಕ್ ಲೆಸ್ನರ್ ಹಾಗೆ ಗಂತರ್ ಅವರ ನಡುವೆ ನಮಗೊಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೋಸ್ಕರನೇ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವ್ರನ್ನ ಗೆಲ್ಸಿದ್ದಾರೆ ಅಂತ. ನಮ್ಮ ಗಂತರ್ ಅವ್ರು ಏನಾದ್ರು ಸಮ್ಮರ್ ಸ್ಲಾಮ್ ಅಲ್ಲಿ ಗೆದ್ರೆ ಸಡನ್ ಆಗಿ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು, ಅಥವಾ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು.
ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಏನಾದರೂ ಸದ್ಯಕ್ಕೆ ಆಗೋದಿಲ್ಲ ಅಂದ್ರೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ನಮ್ಮ ಡೇಮಿಯನ್ ಪ್ರಿಸ್ಟ್ ಅವ್ರನ್ನೇ ಗೆಲ್ಲಿಸುವಂತಹ ಚಾನ್ಸಸ್ ಇದೆ. ಅವರ ಕ್ಯಾರೆಕ್ಟರ್ ಸಖತ್ತಾಗಿ ಸಾಕ್ತಾ ಇದೆ ಅಂಡ್ ಇದೇ ರೀತಿ ಡಬ್ಲ್ಯೂ ಅವರು ನಮ್ಮ ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ಬುಕ್ ಮಾಡಿಕೊಂಡು ಕೂಡ ಹೋಗ್ಬೋದು. ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಾನು ನಮ್ಮ ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಅವರು ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ನನಗೆ ಅನ್ಸುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಿಡಿಕ್ಷನ್ ತಪ್ಪು ಕೂಡ ಆಗ್ಬಹುದು. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಎಸ್, ನೀವು ಗಮನಿಸಿದ್ರೆ ಸಮ್ಮರ್ ಸ್ಲಾಮ್ ನ 7 ಮ್ಯಾಚ್ ಕಾರ್ಡ್ ಅಲ್ಲಿ 6 ಮ್ಯಾಚಸ್ ಗಳಲ್ಲಿ ಚಾಂಪಿಯನ್ಶಿಪ್ ಇನ್ವಾಲ್ವ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಈ ಒಂದು ಮ್ಯಾಚ್ ನಾನ್ ಟೈಟಲ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಚಾಂಪಿಯನ್ಶಿಪ್ ಮಾಡೋ ಕೆಲಸನ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇನ್ನೇನ್ ಬೇಕು ಗುರು ಈ ಒಂದು ಮ್ಯಾಚ್ ನ ಮೈನ್ ಇವೆಂಟ್ ಗೆ ಇಡೋದಕ್ಕೆ. ಬಟ್ ಐ ಥಿಂಕ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಮೈನ್ ಇವೆಂಟ್ ಗೆ ಇಡೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಮೈನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರಿಗೆ ಇನ್ನೂ ತುಂಬಾ ದೊಡ್ಡ ಸರ್ಪ್ರೈಸ್ ಇರಬಹುದು. ಅದೇನು ಅಂತ ಮೈನ್ ಇವೆಂಟ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ಅಂದ್ರೆ ತುಂಬಾ ಜನರ ಫೇವರೇಟ್ ಮ್ಯಾಚ್ ಇದಾಗಲಿದೆ. ಈವನ್ ನನಗೂ ಕೂಡ ಸಮ್ಮರ್ ಸ್ಲಾಮ್ ನ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಮೋಸ್ಟ್ ಹೈಪ್ಡ್ ಮ್ಯಾಚ್ ಅಂಡ್ ಮೋಸ್ಟ್ ಫೇವರೇಟ್ ಮ್ಯಾಚ್ ಡ್ರೂ ಮ್ಯಾಕೆಂಟೈರ್ ಹಾಗೆ ಸಿಎಂ ಪಂಕ್ ಅವರ ಈ ಒಂದು ಮ್ಯಾಚ್ ಆಗಿದೆ. ಯಾಕಂದ್ರೆ ಇದರ ಸ್ಟೋರಿ ಸಖತ್ತಾಗಿದೆ. ಸೆತ್ ರಾಲಿನ್ಸ್ ಅವರ ಇನ್ವಾಲ್ವ್ಮೆಂಟ್ ಕೂಡ ಡಬ್ಲ್ಯೂ ಅವರು ಅಷ್ಟೇ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನ ಇದರ ರಿಸಲ್ಟ್ ಅಲಕ್ ಬಲಕ್ಕಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಿಡಿಕ್ಷನ್ 100% ತಪ್ಪಾಗಬಹುದು. ಇದಾದ್ಮೇಲೆ ನಮಗೆ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್, ಪಾಸಿಬಲ್ ಮೈನ್ ಇವೆಂಟ್. ಸೊ ಡಬ್ಲ್ಯೂ ಅವರು ಏನಾದರೂ ಈ ಒಂದು ಮ್ಯಾಚ್ ನ ಮೈನ್ ಇವೆಂಟ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಮಾಡಲಿ ಅಂತಾನೆ ಕೇಳ್ಕೊತೀನಿ. ಯಾಕಂದ್ರೆ ಈ ಒಂದು ಮ್ಯಾಚ್ ಏನಾದರೂ ಮೈನ್ ಇವೆಂಟ್ಗೆ ಹೋದ್ರೆ 100% ನಮಗೊಂದು ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಈ ಒಂದು ಮ್ಯಾಚ್ ಆಗ್ತಾ ಇರೋದು ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ಗೋಸ್ಕರ. ಅಂಡ್ ನಿಮ್ಗೆ ಗೊತ್ತಿರಬಹುದು ಇದು ನಾರ್ಮಲ್ ರಾ ಹಾಗೆ ಸ್ಮ್ಯಾಕ್ ಡೌನ್ ನ ಮ್ಯಾಚ್. ಸೊ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ಗೆ ಬುಕ್ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಂಡೇ ಬುಕ್ ಮಾಡಿರ್ತಾರೆ. ಅಂಡ್ ಆ ಒಂದು ವಿಚಾರ ಬೇರೆ ಏನು ಅಲ್ಲ ಗಾಯ್ಸ್, ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್. ಎಸ್, ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ 101% ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ, ಅದಂತೂ ಕ್ಲಿಯರ್. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರೇ 100% ಗೆಲ್ಲೋದು. ಅವರು ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಸೊ ಸಮ್ಮರ್ ಸ್ಲಾಮ್ ನ ನೋಡೋದಕ್ಕೆ ಬಂದಿರತಕ್ಕಂತಹ ಜನಗಳಿಗೆ ಈ ಒಂದು ಮ್ಯಾಚ್ ಗಿಂತ ಮ್ಯಾಚ್ ಮುಗಿದ ಮೇಲೆ ಏನಾಗುತ್ತೆ ಅಂತ ಎಲ್ಲರೂ ಕೂಡ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. ನಮ್ಮ ಸೋಲೋ ಸಿಕೋವಾ ಅವರು ಕೂಡ ಟೀಸ್ ಮಾಡ್ತಾ ಇದ್ದಾರೆ, ರೋಮನ್ ರೈನ್ಸ್ ಅವ್ರನ್ನ ಕಾಲ್ಔಟ್ ಮಾಡ್ತಾ ಇದ್ದಾರೆ. ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಚಾಂಪಿಯನ್ ಆಗ್ತೀನಿ, ನಿನಗೇನಾದ್ರೂ ದಮ್ ಇದ್ರೆ ಬಾ, ನನ್ನನ್ನ ಹುಡಿಕೊಂಡು ಬಾ, ನನಗೆ ಚಾಲೆಂಜ್ ಮಾಡಿ ಈ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದಾದ್ರೆ ಗೆಲ್ಲು ಅಂತ ನಮ್ಮ ಸೋಲೋ ಸಿಕೋವಾ ಅವರು ತನ್ನನ್ನ ತಾನು ಟ್ರೈಬಲ್ ಚೀಫ್ ಅಂತ ಅನ್ಕೊಂಡು ತನ್ನದೇ ಆದ ಗೂಂಡಗಳ ಸಂಘನ ಕೊಟ್ಕೊಂಡು ತಿರುಗಾಡ್ತಾ ಇದ್ದಾರೆ. ಬಟ್ ಒರಿಜಿನಲ್ ಟ್ರೈಬಲ್ ಚೀಫ್ ಯಾವಾಗ ಬರ್ತಾರೋ ಆಗ ನಮ್ಮ ಸೋಲೋ ಸಿಕೋವಾ ಅವರಿಗೆ ಗೊತ್ತಾಗುತ್ತೆ ನನ್ನ ಜೊತೆ ಇದ್ದವರೆಲ್ಲ ಬರೀ ಪುಡಿ ರೋಡಿಗಳು ಮಾತ್ರ, ಯಾಕಂದ್ರೆ ಡಾನ್ ಈಗ ಬರ್ತಾ ಇದ್ದಾನೆ ಅಂತ. ಸೊ ಪ್ರಾಬಬ್ಲಿ ಗೈಸ್ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ಮ್ಯಾಚ್ ಇದಾದ್ರೆ ನಮಗೆ ಮೈನ್ ಇವೆಂಟ್ ಅಲ್ಲಿ ರಿಟರ್ನ್ ಆಫ್ ದ ಐಸ್ಟ್ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಬಾರಿ ಬರ್ತಕ್ಕಂತಹ ರೋಮನ್ ರೈನ್ಸ್ ಹೀಲ್ ಆಗಿದ್ರು ಕೂಡ ಇಡೀ ಕ್ರೌಡ್ ಅವರಿಗೆ ಚಿಯರ್ ಕೂಡ ಮಾಡಬಹುದು. ಅಂಡ್ ರೋಮನ್ ರೈನ್ಸ್ ಅವರ ಬದಲಿಗೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಜಿಮ್ಮಿ ಊಸೋ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ದ ರಾಕ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಈ ಮೂವರಲ್ಲಿ ಒಬ್ಬರಾದ್ರೂ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ, ಇದಂತೂ ಕನ್ಫರ್ಮ್. ಈ ಮೂರಲ್ಲಿ ಒಬ್ರು ಕೂಡ ಬರಲಿಲ್ಲ ಅಂದ್ರೆ ನಿಜವಾಗ್ಲೂ ಈ ಬಾರಿಯ ಸಮ್ಮರ್ ಸ್ಲಾಮ್ ಅದೇನೇ ಆಗಿರಲಿ ವರ್ಸ್ಟ್ ಸಮ್ಮರ್ ಸ್ಲಾಮ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಕಾಯ್ತಾ ಇರೋದು ಈ ಒಂದು ಹೈಪ್ ಇಂದಾನೆ. ರಾಕ್ ಬರ್ಬೋದು, ರೋಮನ್ ರೈನ್ಸ್ ಅವರು ಬರ್ಬೋದು ಅನ್ನೋ ಒಂದು ಹೈಪ್ ಇಂದಾನೆ. ಅಂಡ್ ಇವ್ರ ಜೊತೆಗೆ ಜಿಮ್ಮಿ ಊಸೋ ಅವರು ಕೂಡ ಪ್ರಾಬಬ್ಲಿ ನಮಗೆ ನೋಡೋದಕ್ಕೆ ಸಿಗ್ಬಹುದು. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸೊ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇಟ್ಕೊಂಡಿದ್ದೀನಿ. ನೋಡೋಣ ಅದೆಲ್ಲದೂ ಕೂಡ ಖುಷಿಯಾಗಿ ಪರಿವರ್ತನೆ ಆಗುತ್ತೋ ಅಥವಾ ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ನಾನು ಬೈಕೊಂಡು ವಿಡಿಯೋನ ಮಾಡ್ತೀನೋ ಅಂತ. ಇದು ಇಷ್ಟು ನನ್ನ ಪ್ರಿಡಿಕ್ಷನ್. ನಿಮ್ಮ ಪ್ರಕಾರ ಏನೇನಾಗುತ್ತೆ, ಯಾರ್ಯಾರು ಗೆಲ್ತಾರೆ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.